that Pars palladium species. So it is having a bunch formation, and it is also grazed. Leaves are all looking juicy and not hairy also. ಇದು ಒಳ್ಳೆ ಸಾಫ್ಟಾಗಿ ಚೆನ್ನಾಗಿದೆಯಲ್ಲ ಇದು ದನಗಳೆಲ್ಲ ತಿನ್ನುವಂಥದ್ದಲ್ವಾ. ಹಾಂ, ಸೊ ಇದ್ರದ್ದು ಹೂವು ಎಲ್ಲ ಫ್ರೆಶ್ ಹೂವು ಕಾಣುತ್ತೆ ನೋಡಿ, ಇನ್ನೂ ಗಿಡಗಳಿದಾವೆ ಆ ಕಡೆ ಈ ಕಡೆ ಅಂತ. ದಿಸ್ ಇಸ್ ಅ ವೆರಿ ಮಾಯ್ಸ್ಟ್ ಪ್ಲೇಸ್ ವಿತ್ ಗುಡ್ ಕ್ವಾಲಿಟಿ ಸಾಯಿಲ್. Anyway, you look at the flower and one stem. That's all. It is a little bit dried condition. Only thing is the gap between the seeds is very wide. I think flower also is there here. Flower is there. It is visible actually. Very very tiny flower. Who idya? So ಬಂದೇರು ಏನು ಬೆಳೆ ಹೂ ಅಲ್ವಾ? ಬೆಳೆ ಹೂ ಅಲ್ವಾ? ಪಿಂಕಾ? ಬೆಳೆ ಹೂ ಕಂಡಂಗೆ ಆಗತ್ತಿಲ್ಲಿ. ಬಂದೇರು looks like a good interesting grass of wetlands. ಎಲ್ಲಿದೆ? ಅದೇ ಸ್ಪೀಶೀಸ್ ಅಲ್ಲ? ಕರೆಕ್ಟ್. ಪಿಂಕ್ ಫ್ಲವರು. ಫ್ಲವರ್ ಇದು. ಅರಳಿ ಒಣಗಿದೆಯಾ ಅಂತ. ಬೀಜ ಬೀಜ ಆಗಿರ್ಬೋದು ಅಥವಾ ಫ್ಲವರ್ ಆಗಿರ್ಬೋದು, ಹೇಳಕ್ಕೆ ಬರಲ್ಲ. ಫ್ಲವರ್ ಆಗಿರಬೇಕು. ಇನ್ನೊಂದು ತೋರಿಸು. ಇದು ಎಳೆಯದು. ಇರೋದಿದೆಯಾ? ಇಲ್ಲಿ ಕೀಳು ಕಿತ್ಕಾಲ ಎಲ್ಲ ಕಾಟು ಕಳೆಗಳು ಕೀಳು ಗೊತ್ತಿದ್ರೆ ಇಲ್ಲ. ಇದೆಯಾ? ಮೇಲ್ಗಡೆ ಕರೆಕ್ಟ್. ಪಿಂಕ್ ಫ್ಲವರ್. ಎಸ್, ಇಲ್ಲಿ ಕ್ಲೀನಾಗಿ ಕಾಣುತ್ತೆ. ಇದರಲ್ಲಿ ಸಣ್ಣದು ಅಂದರೆ ಸಣ್ಣದು. ನೋಡು, ಪಾಸ್ ಪಾಲೇಡಿಯಮ್ ಏನಂದರೆ ಈ ಒಂದೊಂದು ಬೀಜದ ಭಾಗ ಸಪ್ರೇಟ್ ಮಾಡ್ಬೋದು ಹಿಂಗೆ. ಪಾಸ್ ಪಾಲೇಡಿಯಮ್ ಅಂತ ಕಾಣುತ್ತೆ ಇದು. ಕೆಲವೆಲ್ಲ ಹೆಸರೆಲ್ಲ ಕನ್ಫ್ಯೂಸ್ ಆಗೋಗುತ್ತೆ. ಓಕೆ. ಸೊ ಇದ್ರದ್ದು ಆಯಿತು, ಒಂದು ಫೋಟೋ ಒಂದು ಹೊಡ್ಕೊಂಡ್ರೆ ಆಯಿತು. ಇದೊಂದು ವೆಟ್ಲ್ಯಾಂಡು ಡಿಸ್ಟರ್ಬ್ಡ್ ಪ್ಲೇಸ್, ಒಳ್ಳೆ ಸಾಯಿಲ್ ಇರೋ ಜಾಗ. ಇದ್ಯಾವುದು ಇದು? ಮುತ್ಗಾನ ಏನದು? ಅದ್ರ ಪಕ್ಕ ಇರೋದು ಹಾರ್ಟ್ ಶೇಪ್ ಆರ್ಗೇರಿ ಆಗಿರಬೇಕು. ಎಲೆ ಕಿತ್ತು ನೋಡು, ಹಾಲು ಬಿಡುತ್ತಾ ಅಂತ. ಇದು ಕ್ಲೀರೋಡೆಂಡ್ರಮ್ಮು. ಇಷ್ಟು ದಪ್ಪದ ಎಲೆ. ಓಕೆ.